ಸೊ ಹಂಗಾಗಿ ಇದ್ರ ಸ್ವಲ್ಪ ಮಧ್ಯೆ ಆರ್ಯನ್ ಅವರೇ ಒಂದು ಪರ್ಸನಲ್ ಕ್ವಶನ್. ಸೊ ನಿಮಗೆ ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಒಂದು ಕೂಗ್ ಬಂತು, ಎಸ್ಪೆಷಲಿ ಕನ್ನಡಿಗರಿಂದ. ನೀವು ಕ್ರಿಕೆಟಿಗೆ ಕೊಟ್ಟಷ್ಟು ಆದ್ಯತೆ ಏನ್ ಕೊಟ್ರಿ ನೀವು ಕಮೆಂಟ್ರಿಗೆ, ಯಾಕೆ ಫುಟ್ಬಾಲ್ಗೆ ಇಲ್ಲ ಅಂತ? ನಿಮಗೇನ್ ಅನ್ಸುತ್ತೆ ರೀಸನ್ ಯಾಕೆ ಬರ್ಲಿಲ್ಲ ಫುಟ್ಬಾಲ್ ಕಾಮೆಂಟ್ರಿ? ಬಿಕಾಸ್ ನೀವು ಲೋಕಲ್ ಚಾನೆಲ್ಸ್ ಯಾವ್ದೇ ತಗೋಬಹುದು, ಲೋಕಲ್ ಅಂತ ಹೇಳಕ್ಕಾಗಲ್ಲ, ಕನ್ನಡ ರೀಜನಲ್ ಚಾನೆಲ್ಸ್. ಸೊ ಸ್ಟಾರ್ ಆ, ಸೋಲಾ ಪ್ಲಸ್ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲದರಲ್ಲೂ ಇತ್ತು. ಆದ್ರೆ ಕನ್ನಡದಲ್ಲಿ ಕಮೆಂಟ್ರಿ ಬರ್ಲಿಲ್ಲ ಫುಟ್ಬಾಲ್ ಮ್ಯಾಚ್ಗೆ. ಏನ್ ಅನ್ಸ್ಬೋದು ನಿಮ್ ರೀಸನ್? ಮೀನ್ಸ್ ಕನ್ನಡದಲ್ಲಿ ನಿಮ್ಗೆ ಮಾಡ್ಬೇಕು ಅಂದ್ರೆ ಅಷ್ಟಿಲ್ಲ, ಯಾರಿಗೂ ಆ ಇದಿಲ್ಲ, ಪೊಟೆನ್ಶಿಯಲ್ ಇಲ್ಲ, ಅಷ್ಟು ಗೊತ್ತಿರಲ್ಲ ನಿಮಗೆ. ಸುಮ್ನೆ ಕಾಮೆಂಟ್ರಿ ಮಾಡ್ಬೇಕಂದ್ರೆ ಹೋಗಿ ಕುತ್ಕೊಂಡ್ ಮಾಡಕ್ಕಾಗಲ್ಲ. ಅಲ್ಲಿ ಆಫ್ ಸೈಡ್ ಕೊಟ್ಟಿರ್ತಾರೆ, ತುಂಬಾ ಜನಕ್ಕೆ ಆಫ್ ಸೈಡ್ ಗೊತ್ತಿರಲ್ಲ. ಆಫ್ ಸೈಡ್ ಅಂದ್ರೆ ಇನ್ನೇನೋ ಹೇಳಿ, ಅದು ಸುಮ್ನೆ ಬೇಡ ಅಂತ. ಆಲ್ಮೋಸ್ಟ್ ಎಲ್ಲೂ ಇಲ್ಲ ಕನ್ನಡ ಕಾಮೆಂಟ್ರಿ ಆಗಲ್ಲ. ಹ್ಮ್. ಕರ್ನಾಟಕ ಫುಟ್ಬಾಲ್ ಪ್ಲೇಯರ್ಸ್ ಹೆಸರೇ ನಮಗೆ ಗೊತ್ತಿಲ್ಲ, ಯಾರು ದೊಡ್ಡವರು ಇದಾರೆ ಅಂದ್ರೆ ಕರ್ನಾಟಕದಿಂದ ಯಾರು ರೆಪ್ರೆಸೆಂಟ್ ಮಾಡಿದ್ದಾರೆ. ಕರ್ನಾಟಕ ಹೌದು. ಅನ್ನೋದು ಇಂಡಿಯಾ ರೆಪ್ರೆಸೆಂಟ್ ಬೆಂಗಳೂರು ಮ್ಯಾಚ್, ಮಾಡಿರೋರು ಬೆಂಗಳೂರು ಎಫ್ ಡಿವಿಷನ್. ಸಿ ಮ್ಯಾಚ್ ಎಷ್ಟು ಜನ ನೋಡ್ತಾರೆ ಅದೇ ಗೊತ್ತಿಲ್ಲ. ಹಾ, ಅವಾಗ ಅದ್ರಲ್ಲಿ ಸುನಿಲ್ ಚೇಟ್ರಿ ಇರೋದು, ಬೆಂಗಳೂರು ಎಫ್ ಸಿ ಸುನಿಲ್ ಚೇಟ್ರಿ ಅಷ್ಟೇ. ಇನ್ ಯಾರು ಹಾ. ಕರ್ನಾಟಕ ಪ್ಲೇಯರ್ಸ್ ಹೆಸರೇ ತುಂಬಾ ಗೊತ್ತಿಲ್ಲ. ಹಿಂಗೆ ಅದಾಗಲ್ಲ. ಹ್ಮ್. ಹಂಗಿದ್ದಾಗ ಸ್ವಲ್ಪ ನೀವು ಏನಾರು ಮಾಡಿ ಅವ್ರನ್ನ ಗ್ರೂಪ್ ಮಾಡಿ ಏನಾರು ಮಾಡ್ಬೋದು, ಸ್ಕೌಟ್ ಮಾಡಿ ಹ್ಮ್. ಏನಾರು ಕಾಮೆಂಟ್ರಿಗೆ ಅಂತ. ಹ್ಮ್. ಪ್ಲೇಯರ್ಸೇ ಇಲ್ಲ ಅಂದ್ಮೇಲೆ ನೀವು ಸ್ಕೌಟ್ ಮಾಡಿ ಆಮೇಲೆ ಯಾರನ್ನೋ ಕೂರಿಸಿ ಅದ್ ಇನ್ನೇನೋ ಆಗಿ ಯಾವ ಹೊಡಿತಿದ್ದಾನೆ ಇವನು ಹೊಡಿತಿದ್ದಾನೆ, ಅಲ್ಲೋಯ್ತು ಬಾಲು ಇಲ್ಲೋಯ್ತು ಬಾಲು ಅಂದು ಇನ್ನೇನೇನೋ ಟ್ರೋಲ್ ಆಗಿ ಹೋಗ್ತಾರ ಅವ್ರು. ಅದಕ್ಕೆ ಬಿಟ್ಟಿದ್ದಾರೆ, ಬೇಡ ಈ ವಿಷಯನೇ ಇದೇ ಬೇಡ, ಹಂಗೆ ಕಾಮೆಂಟ್ರಿನೂ ಬೇಡ ಏನು ಬೇಡ ಅಂತ ಅಷ್ಟೇ. ಕ್ರಿಕೆಟ್ ಅವ್ರು ಗೊತ್ತಿರೋರ್ನೇ ಇಷ್ಟು ಟ್ರೋಲ್ ಮಾಡ್ತೀವಿ, ಇನ್ನು ಫುಟ್ಬಾಲ್ ಗ್ಯಾರಂಟಿ ಟ್ರೋಲ್ ಆಗ್ತೈತ್ ಬಿಡಿ. ಹಾ, ಕ್ರಿಕೆಟ್ ಅಲ್ಲಿ ಕುತ್ಕೊಂಡ್ ಕಾಮೆಂಟ್ರಿ ಮಾಡೋರೆ ಇದಕ್ಕೆಲ್ಲ ಹೋಗಿರ್ತಾರೆ. ಅಲ್ಲಿ ಅರ್ಧ ಕಾರ್ ತೋರ್ಸಿದ್ರೆ ಅವ್ರು ನಮ್ಮ ಮನೇಲಿ ಇತ್ತು ಕಾರು, ಅವಾಗ ಹೋಗಿದ್ದು ಇಲ್ಲಿ ಹೋಗಿದ್ದು ಅಂತಾರೆ. ಇನ್ ಫುಟ್ಬಾಲ್ ಅವ್ರಿಗೆ ಮಾತಾಡಕ್ಕೆ ವಿಷಯ ಅಲ್ಲಿ ಗೊತ್ತಾಗ್ತಿರಲ್ಲ. ಗೋ 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 ಅಂತಿರ್ತಾರೆ, ಇನ್ನೆಲ್ಲ ಹೋಗಿ 90 ಮಿನಿಟ್ಸ್ ಟೈಮ್ ಪಾಸ್ ಹೆಂಗ್ ಮಾಡೋದು ಅನ್ಸ್ಬಿಡುತ್ತೆ ಅವರಿಗೆ, ವಿಷಯ ಗೊತ್ತಿಲ್ಲ ನೀವ್ ಅಂದ್ರೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ, ಈ IPL ಮ್ಯಾಚ್ ಗಳ ಮಧ್ಯ ಗ್ರೋ ಅಡ್ವರ್ಟೈಸ್ ಬರ್ತಿತ್ತು. ಆ ಹಾ, ಕಮೆಂಟ್ರಿ ಗ್ರೋ. ಏನೋ ಆಗ್ತಾ ಇರುತ್ತೆ, ಸಡನ್ ಆಗಿ ಇನ್ವೆಸ್ಟ್ಮೆಂಟ್ ಕಡೆ ತಿರ್ಗೋತದ ಕಮೆಂಟ್ರಿ. ಹಾ, ಅದಕ್ಕೂ ಅದಕ್ಕೂ ಗ್ರೋ ಸಂವಾದನೆ ಇರಲ್ಲ. ಆಯ್ತು. ಇವಾಗ ಇನ್ವೆಸ್ಟ್ ಮಾಡಿ ನೋಡಿ, ಈಗ ವೈಭವ್ ಸೂರ್ಯವಂಶಿಗೆ ಇವಾಗ ಇನ್ವೆಸ್ಟ್ ಮಾಡ್ರೆ ನಿಮಗೆ ರಿಟರ್ನ್ಸ್ ಇನ್ನು 10-15 ಇಯರ್ಸ್ ಸಿಗುತ್ತೆ, ಆತರ ಅಲ್ಲಿ. ಹಂಗಾಗಿ ಇನ್ ಫುಟ್ಬಾಲ್ ಭಾರಿ ಕಷ್ಟ. ಫುಟ್ಬಾಲ್ ನೀವು ಕಾಮೆಂಟ್ರಿ ಸಡನ್ ಕನ್ನಡದಲ್ಲಿ ಆಗಿ ಬರೋದ್ ಭಾರಿ ಈಗ ಕಷ್ಟ. ಬಲವಾಗದ ಹೊಡೆತ 4 ಅಂತ ಹೇಳ್ತಾರೆ, ಸಡನ್ ಆಗಿ ಹ್ಯುಂಡೆ ಕಾರ್ ಏನಾದ್ರು ತೋರಿಸ್ತಾರೆ, ಮುಗೀತು ಕಮೆಂಟ್ರಿ ಅಲ್ಲಿಗೆ ಹಾ, ಹೋಯ್ತು. ಹ್ಮ್. ಇನ್ ಅಂತಂದ್ರೆ ನೀವು ಫುಟ್ಬಾಲ್ ಕನ್ನಡದಲ್ಲಿ ಕೇಳ್ಬೇಕು ಅಂದ್ರೆ ಅದು ಭಾರಿ ಅಗೌರವ, ಫುಟ್ಬಾಲ್ಗೆ ಅಗೌರವ ತಂದು ಹೋಗುತ್ತೆ ಅದು. ಹಾ. ಆತರ ಫುಟ್ಬಾಲ್ ಪ್ಲೇಯರ್ಸ್ ಮತ್ತೆ ಕಮೆಂಟ್ರಿ ಮಾಡೋರು ಅಂತ ಒಂದು ಸ್ಪೆಸಿಫಿಕಲಿ ಕೂಡ ಯಾರು ಇಲ್ಲ. ನೀವು ಕಬಡ್ಡಿಗಿದ್ದಾರೆ, ಕ್ರಿಕೆಟಿಗಿದ್ದಾರೆ ಕನ್ನಡದಲ್ಲಿ. ಕಬಡ್ಡಿ ಫುಟ್ಬಾಲ್ ಎಲ್ಲ ಅಥವಾ ಬೇರೆ ರೀಜನಲ್ ಕ್ರೀಡೆಗಿಲ್ಲ. ಸ್ಪೋರ್ಟ್ಸ್ ಯಾರಾದ್ರೂ ಸಿಗ್ತಾರೆ ಬ್ರೋ. ನಿಮ್ಗೆ ರೀಜನಲ್ ಸ್ಪೋರ್ಟ್ಸ್ ಹೌದೌದು. ಅವೆಲ್ಲ ಹ್ಮ್. ರೀಜನಲ್ ಸ್ಪೋರ್ಟ್ಸ್ ಯಾರನ್ನಾರು ನೀವು ಕೂರ್ಸ್ಬೋದು ಬೇಕಾರೆ, ಹಂಗ್ ನಡೆಯುತ್ತೆ. ಬಟ್ ಇದೆಲ್ಲ ಆಗಲ್ಲ. ಹ್ಮ್. ವರ್ಲ್ಡ್ ಸೊ ವೈಡ್ ಇರೋದು ಅಷ್ಟು ದೇಶ ಆಡ್ತಿರುತ್ತೆ, ನೀವು ಇಲ್ಲಿ ಒಂದ್ ಚಾನೆಲ್ ಅಲ್ಲಿ ಸುಮ್ನೆ ಆಗಲ್ಲ, ಸರಿ ಆಗಲ್ಲ. ಹ್ಮ್. ಆ ಬಹುಶಃ ನಾವು ಭಾರತದಲ್ಲೇ ನಾವು ನೋಡಿದ್ರೆ, ವೆಸ್ಟ್ ಬೆಂಗಾಲ್ ಮತ್ತೆ ಕೇರಳ ಬಿಟ್ರೆ, ಇಲ್ಲ ಜಮ್ಮು ಕಾಶ್ಮೀರ್ ಇರ್ಬೋದು, ಬೇರೆ ಅಷ್ಟು ರೀಜನ್ಸ್ ಅಲ್ಲಿ ಫುಟ್ಬಾಲ್ ಅಷ್ಟು ಹಬ್ಬಿಲ್ಲ. ಇಲ್ಲ ಇಲ್ಲ, ನಾನ್ ಮೇನ್ ಯಾವ್ದು ಈ ಅವೆರಡೇ, ಕೋಲ್ಕತಾ ಕೇರಳ ಅಷ್ಟೇ. ಹ್ಮ್. ನೀವು ಅದು ಇನ್ನೆಲ್ಲೋ ಅಂತ ಅದು ಫುಟ್ಬಾಲ್ ಕ್ರೇಜ್ ವಾಸ್ತವ, ಇಲ್ಲ. ಅದು ಅದ್ರಲ್ಲಿ ಯಾವುದೇ ಒಂದು ಇದಿಲ್ಲ, ಅದು ವಾಸ್ತವ ಸತ್ಯ ಅದು ಆಕ್ಚುಲಿ. ಹ್ಮ್. ನೀವು ಮತ್ ಕೇರಳ. ಸ್ವಲ್ಪ ಈ ಮಣಿಪುರ್ ಆ ಕಡೆ ಸ್ವಲ್ಪ ಪರವಾಗಿಲ್ಲ, ಆ ಹಾ, ಕಡೆ ಆ ಅದೇ ರೀಜನಲ್ ನಾರ್ತ್ ಈಸ್ಟರ್ನ್. ಮಣಿಪುರ್ ನೀವು ಸುನಿಲ್ ಚೇಟ್ರಿಯಿಂದ, ಚೇಟ್ರಿ ಕೂಡ ಅದೇ ರೀಜನ್ ಇಂದ ಬರ್ತಾರೆ, ನಾರ್ತ್ ಈಸ್ಟರ್ನ್ ಮೋಹನ್ ಅದೇ ಬಾಗಾನ್ ರೀಜನ್. ಟೀಮ್ಸ್ ಏನಿದೆ, ಹಳೆ ಟೀಮ್ಸ್ ಅದೆಲ್ಲ. ಸೊ ಅದು ಕೂಡ ಉಳ್ಕೊಳಕ್ ಕಾರಣ ಮೇ ಬಿ ಬ್ರಿಟಿಷ್ ಏರಾದಿಂದ ಆಡ್ತಿದಾರಲ್ಲ, ಅದೊಂದು ರೀಸನ್ ಅಷ್ಟೇ ನನಗೆ ಕೇಳೋದಾದ್ರೆ. ಬೇರೆ ಫುಟ್ಬಾಲ್ ಇಂದ ಏನೋ ಸ್ಪ್ರೆಡ್ ಆಯ್ತು ಅಂತ ನಾ ಹೇಳಲ್ಲ. ಬ್ರಿಟಿಷ್ ಏರಾದಿಂದ ಅಲ್ಲಿ ಕೊಲೊನೈಸೇಷನ್ ಟೈಮ್ ಇಂದ ಅದು ಆತರ ಆಗಿದೆ ಸ್ಪೋರ್ಟ್ಸ್ ಬಂದ್ಬಿಟ್ಟು. ಅಷ್ಟೇ, ಇನ್ನೇನಿಲ್ಲ ಬಿಡಿ. ಹ್ಮ್. ಸೊ ನಿಮ್ಮ ಪ್ರಕಾರ ಈಗ ನಾಳೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಫ್ರಾನ್ಸ್ ಮತ್ತೆ ಮೊರಾಕೊ. ನೋಡೋಣ, ನಮ್ಮ ಪ್ರೆಡಿಕ್ಷನ್ ಟಾಟಾ ಪ್ರಕಾರ ಮೊರಾಕೊ. ಮೊರಕ ಒಡ್ಸ್ ಸೈಡಿಗೆ ಹಾಕ್ತಾರೆ ಇವ್ರನ್ನ. ಸೊ ಫ್ರಾನ್ಸ್ಗೆ ಬಾಯ್ ಹೇಳ್ತಾರೆ. ಸೊ ನೋಡೋಣ ಬಾಯ್ ಹೇಳಿ ಟಾಟಾ. ಏನಾಗುತ್ತೆ ನಾಳೆ ಮ್ಯಾಚ್ ಅಂತ. ಟಾಟಾ ಬಾಯ್ ಬಾಯ್ ಹೇಳಾಯ್ತು ಈಗ ಮ್ಯಾಚ್, ಆಲ್ಮೋಸ್ಟ್. ಹ್ಮ್. ಸೊ ಟಫ್ ಮ್ಯಾಚ್ ಎಲ್ಲರೂ ಬಟ್ ಕೂಡ ನಾವು ಹೇಳಕ್ಕಾಗಲ್ಲ. ರೊನಾಲ್ಡೋ ಬಗ್ಗೆ ಹೇಳಿದ್ವಿ. ಸೊ ಒನ್ ಲಾಸ್ಟ್ ಥಿಂಗ್, ನಾನು ಈ ಕನ್ವರ್ಸೇಷನ್ ಮುಗಿಸೋಕ್ಕಿಂತ ಮುಂಚೆ ಹೇಳ್ಬೇಕು. ಸೊ ನಾವ್ ಯಾವ ಪ್ಲೇಯರ್ಗೆ ನಾವು ಅಷ್ಟು ಒಂದು ಪ್ರಶಂಸೆ ಕೊಟ್ವಿ, ಅಷ್ಟು ಒಂದು ಲೈಕ್ ಏನೋ ಈ ತರ ಪ್ಲೇಯರ್ ಇರ್ಬೇಕು ಅಂತ ನಾವು ಕಿಡ್ಸ್ ಆಗಿ ನೋಡ್ತಾ ಬಂದ್ವಿ, ರೊನಾಲ್ಡೋಗೆ ಮೆಸ್ಸಿ ಆಗ್ಲಿ, ಅದೇ ಸ್ಥಾನದಲ್ಲಿ ಡಿಸರ್ವ್ ಮಾಡಿದ ಒನ್ ಆಫ್ ದ ಪ್ಲೇಯರ್ ಅಂದ್ರೆ ನೇಮರ್. ಹಾ, ನೇಮರ್ ಅವ್ರ 2014-15 ಅಲ್ಲಿ ಆ ಸ್ಪೈನ್ ಇಂಜುರಿ ಆಗುತ್ತೆ, ಸ್ಪೈನ್ ಅಲ್ಲಿಂದ ಇಂಜುರಿ ಸ್ವಲ್ಪ ಆಗ್ಲಿಲ್ಲ ಅಂದ್ರೆ. ಐ ಥಿಂಕ್ ಹ್ಮ್. ಇನ್ನು ಯಾವ್ದೋ ಬೇರೆ ಲೆವೆಲ್ ಅಲ್ಲಿ ಇರ್ತಿದ್ರು. ಇವಾಗ ಇಂಜುರಿನು ಇದು ಸಾರಿ ಇದು ರಿಟೈರ್ಮೆಂಟ್ ಕೊಡ್ತಿರ್ಲಿಲ್ಲ.
ಅಲ್ಲಿಂದ ಹೌದು. ಸ್ವಲ್ಪ ಗೇಮ್ ಅವರು ಫಾಸ್ಟ್ ಎಲ್ಲ ಕಮ್ಮಿ ಆಯ್ತು, ಏನು ಮಾಡಕ್ಕಲ್ಲ. ಅದು ಮೇನ್ ಬ್ಯಾಕಿಗೆ ಸ್ಟ್ರೆಂತ್ ಇರೋದೇ ಅಲ್ಲಿಗೆ ಇಂಜುರಿ ಆದ್ಮೇಲೆ ಅದು ಫುಟ್ಬಾಲ್ ಆಡ್ಬೇಕು ಅಂದ್ರೆ ಹೆವಿ ಕಷ್ಟ. ಅಲ್ಲಿಂದನೂ ಆಡಿದಾರೆ ಆಲ್ಮೋಸ್ಟ್ 10 years ಆಡಿದಾರೆ, 10-12 years. ಬಟ್ ಓಕೆ, ನೋ ಪ್ರಾಬ್ಲಮ್. ಹ್ಮ್. ನೋ ಪ್ರಾಬ್ಲಮ್. ಬಟ್ ಈಗ ಇರೋ ಸ್ಟೇಜ್ ಅಲ್ಲಿ ಒನ್ ಲಾಸ್ಟ್ ಲೈನ್, ಈಗ ಬರ್ತಿರೋದು ಹೆಸರು ಮಾತ್ರ ಅಲ್ಲ, ಅದ್ರ ಪ್ರದರ್ಶನ ಬೇಕು ಎಲ್ಲ ಪ್ಲೇಯರ್ಸ್ ಇಂದ. ಹೆಸರಿಂದ ಈ ಮ್ಯಾಚಸ್ ಯಾರು ಗೆಲ್ಲಕ್ಕಾಗಲ್ಲ. ಯಾರ್ಯಾರು ಪ್ರದರ್ಶನ ಕೊಡ್ತಾರೆ ಅಲ್ಲೇ ಹೀರೋಗಳು ಹುಡ್ತಾರೆ. ನೋಡೋಣ ಯಾವ ಹೊಸ ಹೊಸ ಹೀರೋ ಹುಡ್ತಾರೆ, ಅಥವಾ ಹಳೆ ಹೀರೋಗಳು ಯಾರಿದ್ದಾರೆ ನಮ್ದು ಇನ್ನೂ ಇದೆ ಅಂತ ತೋರಿಸ್ತಾರೆ. ನೋಡೋಣ ನಾಳೆಯಿಂದ. ಓಕೆ ಬ್ರೋ, ಸರಿ. ಯಾ, ಸರಿ, ಸಿಗೋಣ ಮತ್ತೆ ನೆಕ್ಸ್ಟ್ ಪ್ರಿಡಿಕ್ಷನ್ಗೋಸ್ಕರ ಆಫ್ಟರ್ ದ ಮೋಸ್ಟ್ಲಿ ಸೆಮಿಫೈನಲ್ ಪ್ರಿಡಿಕ್ಷನ್ಸ್ಗೆ ಸಿಗೋಣ ನಾವು. ಓಕೆ.